ಶಾಂತಿ, ನೀನು ಮಾತಾಡ್ತಾ ಇರೋ ಮಾತಿನ ಅರ್ಥ ಗೊತ್ತಿದೆಯಾ ನಿನಗೆ? ಒಂದಲ್ಲ ಒಂದಿನ ಈ ಸತ್ಯ ಹೊರಗಡೆ ಬಂದ್ರೆ ಇವತ್ತು ನೀನು ಆಡಿರೋ ಮಾತಿಗೆ ನಾನು ಏನು ರಿಯಾಕ್ಟ್ ಮಾಡ್ತೀನಿ ಅಂತ ಸತ್ಯ ಗೊತ್ತಿದೆ ನಿನಗೆ? ಪ್ರಾಣದ ಮುಂಡಾನೆ. ಅಯ್ಯೋ, ಹಾಗೆಲ್ಲ ನಾನು ಹೇಳಿದ್ದು ನಿಮ್ಮ ಅಮ್ಮ ಗಿಲ್ಲಿ ತೊಡವೆ ಕೊಡೋದಕ್ಕಿಂತ ನಿಮ್ಮ ಅಮ್ಮನಿಗೆ ಯಾರಾದ್ರೂ ಮೋಸ ಮಾಡಿಬಿಟ್ಟಿದ್ರೆ ಅಂತ. ಅಮ್ಮ ಮೋಸ ಮಾಡೋದು ಬಿಡೆ, ಅಮ್ಮ ಮೋಸ ಹೋಗೋದು ಇಲ್ಲ. ಲಚ್ಚನ್ ದೇವನಹಳ್ಳಿ ಲಕ್ಕಿ ಬಗ್ಗೆ ನಿನಗೇನೆ ಗೊತ್ತು. ಅಯೋಗ್ಯ ಮುಂಡೆ ಅದನ್ನ ತಂದು. ನನಗೆ ಅರ್ಥ ಆಗ್ತಿಲ್ಲ, ಎಲ್ರು ಏನ್ ನಿರೂಪಿಸ್ಬೇಕು ಅಂತಿದ್ದೀರಾ? ಈ ಒಡವೆ ಗಿಲಿಟ್ ಆಗಕ್ಕೆ ನಾನೇನ ಕಾರಣ? ತಾವು ಒಬ್ಬರೇ ಅಂತ ಹೇಳೋದಿಲ್ಲ, ಈ ಮನೇಲಿ ಇನ್ನೊಂದು ದೊಡ್ಡ ತಲೆ ಇದೆ. ರಾವಣಿಗೆ 10 ತಲೆ ಇದ್ದಂಗೆ ಇಲ್ಲಿದಾರಲ್ಲ ಇವನಿಗೆ 27 ಲಕ್ಷ ತಲೆ ಇದೆ. ಹಾಗಾದ್ರೆ ನಾನು ಈಗಲೇ ಪೊಲೀಸಿಗೆ ಕಾಲ್ ಮಾಡ್ತೀನಿ, ನಿಮ್ಮಿಂದನೇ ವಿಚಾರಣೆ ಶುರು ಆಗ್ಲಿ. ನನ್ನಿಂದ ವಿಚಾರಣೆ? ಅತ್ತೆ, ಒಡವೆಗಳೆಲ್ಲ ನಿಮ್ಮ ಹತ್ರನೇ ಇದ್ದಿದ್ದಲ್ವಾ, ವಿಚಾರಣೆ ನಿಮ್ಮಿಂದನೇ ಶುರು ಮಾಡ್ತಾರೆ. ನೀವೇನಾದ್ರೂ ಪೊಲೀಸಿಗೆ ತಪ್ಪಾಗಿ ಹೇಳಿದ್ರೆ ನಿನ್ನ ಪಟ್ಟ ಅಂತ ಅರೆಸ್ಟ್ ಮಾಡ್ಬಿಡ್ತಾರೆ. ನೀವು ರೆಡಿನಾ ಅದಕ್ಕೆ? ಅಲ್ಲ, ನಮ್ಮನೆ ವಿಷಯಕ್ಕೆ ಪೊಲೀಸಲ್ಲಿ ಯಾಕೆ ಬರಬೇಕು ಅಂತ? ಬರ್ಲಿ ಬಿಡ ಮನೋಜ, ತಪ್ಪು ಮಾಡಿರೋರು ಮನೆಯವರಾದ್ರೇನು ಹೊರಗ್ನವ್ರಾದ್ರೇನು ತಪ್ಪು ತಪ್ಪೇ. ಬೇಡ್ರಪ್ಪ, ಈಗಾಗಲೇ ನಮ್ಮ ಮನೆ ಮರ್ಯಾದೆ ಅನ್ನೋದು ಕಾಂಪೌಂಡ್ ಮೇಲೆ ಕೂತಿದೆ. ಮಧ್ಯೆ ರೋಡಲ್ಲಿ ನಿಲ್ಲಿಸಿ ಡ್ಯಾನ್ಸ್ ಮಾಡಕ್ಕೆ ಬಿಡ್ಬೇಡಿ. ಬೇಡ. ಯಾರು ಯಾವ ಮೈಕಲ್ ಜಾಕ್ಸನ್ನು ಅಲ್ಲ, ಬಾಕ್ಸರ್ ಟೈಸನ್ನು ಅಲ್ಲ, ಮಿನಿಸ್ಟರ್ ಅಂತೂ ಮೊದಲೇ ಅಲ್ಲ. ಲೇ ಕಿತಾದವನೇ, ನಿನ್ನ ಬಗ್ಗೆನೇ ಹೊಗಳೋದಿಕ್ಕೆ ಹೊಗಳೋದಿಕ್ಕೆ ಬಂದಿರೋದು ನಾನು ನಿನಗೆ. ಏನೇ ಅದು ನೀನು ಹೇಳ್ತಾ ಇರೋದು ಕೇಳಿದ್ರೆ ರಾಯರು ಮತ್ತೇನೋ ಘನ ಕಾರ್ಯ ಮಾಡ್ಕೊಂಬಂದಾಗಿದೆ. ಅವು ಕಣಪ್ಪ, ಇವನಿಗೆ ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ಗಳು ಪರಿಚಯ ಇದೆ ಅಂತ ಅನ್ಸುತ್ತೆ. ಇವನೇನು ಇವನು? ದಿನ ಈ ಮನೇಲಿ ಏನಾದ್ರೂ ಒಂದು ಗಲಾಟೆ ಇದ್ದೇ ಇರ್ಬೇಕಾ ಇವನಿಗೆ? ಸೂರ್ಯ, ನೀನು ಏನು ಹೇಳಬೇಕು ಅಂತಿದ್ದಿ ಅದನ್ನು ನೇರವಾಗಿ ಹೇಳಪ್ಪ. ಮನೋಜ, ಬಾರೋ ಇಲ್ಲಿ. ಅಪ್ಪ, ಬಾರೋ ಇಲ್ಲಿ. ಏಯ್ ಸರ್ಕೊಳೆ, ಬನ್ನಿ. ಏನು ಇದೆಲ್ಲ? ಇಷ್ಟೆಲ್ಲ ಆದರೂ ನಮ್ಮ ಯಾರ ಹತ್ರನೂ ಏನು ಹೇಳಿದೆ ಸತ್ಯ ಮುಚ್ಚಿಟ್ಬಿಟ್ಟಿದೆಯಲ್ಲೋ? ಯಾಕೋ ಹಿಂಗೆ ಸುಳ್ಳು ಹೇಳಿದೆ? ಅಲ್ಲಪ್ಪ, ಅದು ನೀನು ಮೋಸ ಹೋಗಿದ್ರ ಬಗ್ಗೆ ನಾನು ಕೇಳ್ತಾ ಇಲ್ಲ ಕಣಯ್ಯ. ಯಾಕೆಂದ್ರೆ ಬಿಸ್ನೆಸ್ ಅಂದಮೇಲೆ ಏನು ನಡೀತೆಗಳು ಇದ್ದೇ ಇರುತ್ತೆ. ಮೋಸ, ಒಳ್ಳೇದು, ಕೆಟ್ಟದು ಎಲ್ಲ ನಡೆಯುತ್ತೆ ಕಣ. ಆದರೆ ಅದ್ರ ಮನೆಯವ್ರಿಗೆಲ್ಲ ಸುಳ್ಳು ಮೋಸ ಮಾಡ್ಬಿಟ್ಟಿಯಲ್ಲೋ. ಈ ಮನೆಯವ್ರ ಮುಂದೆ ದೊಡ್ಡೊಂದು ನಾಟಕನೇ ಸೃಷ್ಟಿ ಮಾಡ್ಬಿಟ್ಟಿಯಲ್ಲೋ. ಪ್ರಾರಂಭದ ಮುಂದೆ ಅದೇ ಅವರೇ ಕಾಯಲಿರೋ ಹುಳನ ಚಿಟ್ಟಿ ಆಗೋಕ್ ಸಿದ್ಧವಾಗಿರೋ ರೇಷ್ಮೆ ಹುಳ ಅನ್ಕೊಂಡ್ಬಿಟ್ಟಲ್ಲಯ್ಯ ನಾನು. ಭಾರಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನೀನು ಬದಲಾಗಲ್ಲ ಕಣ, ನೀನು ಬದಲಾಗಲ್ಲ. ನಿಮ್ಮ ಪುರಾಣೆ ನೀನು ಬದಲಾಗಲ್ಲ ಕಣ, ಬದಲಾಗಲ್ಲ. ಏಯ್, ಇಷ್ಟು ದಿನ ಏನೇನೋ ಮಾಡಕ್ಕೆ ಹೋಗಿ ಏನೇನೋ ಕಳ್ಕೊಂಡಿದೀಯ. ಈಗ ಸ್ವಂತವಾಗಿ ಬಿಸ್ನೆಸ್ ಮಾಡಿದ್ರೆ ಟಾಪಲ್ಲಿ ಬರ್ತೀನಿ ಅಂತ ಇದರಲ್ಲೂ ಮೋಸ ಹೋಗಿದೀಯ. ನಿನಗೆ ಸಹಾಯ ಆಗಲಿ ಅಂತ ನಿಮ್ಮ ಮಾವ ನಿನಗೆ ದುಡ್ಡು ಕಳಿಸಿದ್ದಾರೆ ಅಲ್ಲ ಕಣ. ಅವ್ರಿಗೆ ಈ ವಿಷಯ ಗೊತ್ತಾದರೆ ಪಾಪ ನಿನ್ನ ಬಗ್ಗೆ ಏನು ತಿಳ್ಕೊತಾರೋ? ಸ್ವಲ್ಪನೂ ಜವಾಬ್ದಾರಿ ಇಲ್ವಲ್ಲ ನಿನಗೆ? ಅದೇ 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 ಇದ್ರಲ್ಲಿ ನಾನು ಶೇರ್ ಬೇರೆ ಕೊಡ್ತಾನೆ. ಅಮ್ಮ ಅಮ್ಮ ಬೇರೆ ಇವತ್ತವನು ದನಕ್ಕೆ ಬಾರಿಸಿದ್ರೆ ಏರ್ ಬಂತೆ ಪ್ರಯೋಜನ ದನವೇ. ಇದೇ ಏಟನ್ನ ಮುಂಚಿನಿಂದ ಹೊಡೆದಿದ್ರೆ ಇವತ್ತಿವನಿಗೆ ಆಗ್ತಿರ್ಲಿಲ್ಲ. ಅವನು BA ಮಾಡಲಿ, MA ಮಾಡಲಿ, MBA ಮಾಡಲಿ ಅಂತ ಅವನ್ನ ಈ ತರ ಬೆಳೆಸ್ಬಿಟ್ಟಿಯಲ್ಲಿ ಹೇಸರ್ಗತ್ತೆ ಅಂತೆ ನೀನು. ಇವನು ಜೀವನಕ್ಕೆ ಖಳನಾಯ್ಕೆ ಆಗೋದಿಲ್ಲಿ ರಂಗನಾಯ್ಕೆ. ಎಲ್ಲ ನೀನು ಕೊಟ್ಟು ಸಲಿಗೆಯಿಂದಲೇ ಹೀಗಾಗಿದ್ದು. ಈಗೇನೋ ಎಗರಾಡ್ತಾಳೆ ಈಗೇನೋ ಪಾರಿ ಆದವಳಿಗೆ ಎಗರಾಡ್ತಾಳೆ. ಅವನು ಹೊಡೆಯಕ್ಕೆ ಹೋಗಿ ನೀನು ಚೀರಾಡಿ ನಿನಗೇನಾದ್ರು ಹೆಚ್ಚು ಕಮ್ಮಿ ಆಗೋಯ್ತು ಹುಷಾರು. ಇಂಥ ಮಗನಿಗೆ ಜನ್ಮ ಕೊಟ್ಟಿದ್ದಕ್ಕೆ ನನಗದೇನಾಗ್ಬೇಕು ಬಿಡ್ಲಿ. ನನ್ನ ಕಣ್ಣೊಂದು ಬಿಡಕಣು ಏನಾದ್ರು ಹುಚ್ಚು ನನ್ನ ಮಗನೇ. ಅದೇ ಮನೋಜ, ಕೆಟ್ಟು ಕೆರ ಹಿಡಿದವ್ರನ್ನೇ ಒಂದು ಮಾತು ಹೇಳೇನು? ಋಷಿಕೇಶಕ್ಕೂ ವೈಷ್ಣೋದೇವಿ ಸನ್ನಿಧಾನಕ್ಕೂ ಹೋಗು. ಹೇಗೂ ಮಾರ್ಚಿದು ಒಳ್ಳೆ ಹಿಮ ಸುರಿದಿರುತ್ತೆ. 1-2 ಅಡಿ ಪುಟಗೋಸಿ ಕಟ್ಕೊಂಡು ತಪಸ್ಸು ಮಾಡಪ್ಪ.
ಒಳ್ಳೆ ಬುದ್ಧಿ ಬರುತ್ತೆ. ಆಸೆ